ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈ ಸಾಂಗ್ ಆ್ಯಕ್ಚುಲಿ ನಮಗೆ ಸಿಚುವೇಶನ್ಗಳಲ್ಲೇ ಬರುವಂಥ ಹಾಡಿದು. ಇದು ನಾವು ಬಿ ಜಿ ಎಮ್ ಮಾಡೋ ಟೈಮಲ್ಲಿ ಸಚಿನ್ ಬಸ್ರೂರವ್ರ ಹತ್ರ ಈ ಹಾಡನ್ನು ಮಾಡಿಸಿದ್ವಿ. ಸಿನಿಮಾದ ಮೇಯ್ನ್ ಎಲ್ಲ ಸಾಂಗ್ಗಳನ್ನು ಮಣಿಕಾಂತ್ ಕದ್ರಿ ಅವರು ಮಾಡಿದರು. ಸೊ ಬಿ ಜಿ ಎಮ್ ಮಾಡ್ತಾ ಇರುವಾಗ ಇದು ಒಂದು ಸಾಂಗ್ ಥರ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂತು. ಸೊ ಆ ಮೂಮೆಂಟಲ್ಲಿ ಮಾಡಿದಂಥ ಹಾಡಿದು. ಸೊ ಸಚಿನ್ ಬಸ್ರೂರವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಇವತ್ತು ಬಂದಿಲ್ಲ. ಥ್ಯಾಂಕ್ ಯು ಸಚಿನ್ ಬಸ್ರೂರವರೇ. ಸೊ ಇನ್ನು ಈ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈ ಹಿಂದೆ ನಾನು ಕೊಟ್ಟಿದ್ದೀನಿ. ಇನ್ನೇನು 12ನೇ ತಾರೀಕು ಸೆಪ್ಟೆಂಬರ್ ಗುರುವಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಇದೊಂದು ನಿಮಗೆ ಆ್ಯಕ್ಷನ್ ಎಲಿವೇಶನ್ಸ್ಗಳು ತುಂಬ ಜಾಸ್ತಿ ನಿಮಗೆ ಕಂಡು ಬರ್ತಾ ಇದ್ರು. ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲೇ ಈ ಕತೆ ನಡೆಯುತ್ತೆ. ಒಂದು ಫ್ಯಾಮಿಲಿ ಆ್ಯಕ್ಷನ್ ಜಾನರ್ ಸಿನಿಮಾ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಲವ್ ಸ್ಟೋರಿ ಇರುತ್ತೆ. ಸೊ ಈ ಎಲ್ಲ ಎಲಿಮೆಂಟ್ಸ್ಗಳನ್ನು ಬ್ಲೆಂಡ್ ಮಾಡಿರುವಂಥ ಸ್ಕ್ರಿಪ್ಟ್. ಸೊ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನೆಸ್ಕೊಳ್ಳೋಕೆ ಇಷ್ಟಪಡೋದು ನನ್ನ ಗುರುಗಳು ಜೆ ಕೆ ಬಾರವಿಯವರು. ನನಗೆ ಬರವಣಿಗೆ ಕಲಿಸಿದವರು. ನನಗೆ ಒಂದು ಸ್ಕ್ರಿಪ್ಟ್ ಅಂದರೆ ಒಂದು ಎಷ್ಟು ಆಳಕ್ಕೆ ಇಳಿಬೇಕು, ಎಷ್ಟು ತಪಸ್ಸು ಮಾಡಬೇಕು ಅದಕ್ಕೆ, ಆಮೇಲೆ ಒಂದು ಸಿನಿಮಾ ಪ್ರೀತಿ ಅಂದರೆ ಯಾವ ಥರ ಇರಬೇಕು ಅನ್ನೋದು ನಾವು ಎಷ್ಟೇ ಅದನ್ನು ಅಳವಡಿಸ್ಕೊಂಡ್ರು ಅವ್ರಿಗೆ ಆಲ್ಮೋಸ್ಟ್ 75-76 ಇಯರ್ಸ್. ಅವ್ರಿಗೆ ಲೆವೆಲಿಗೆ ರೀಚ್ ಆಗೋಕ್ಕೆ ಆಗಲ್ಲ ನಮಗೆ. ಎಷ್ಟೋ ಎಲ್ಲ ಫುಲ್ ಜೋಶಲ್ಲೆಲ್ಲ ಮಾಡ್ತೀವಿ. ಅವ್ರು ಒಂದು ಪಾಯಿಂಟ್ ಹೇಳಿಬಿಟ್ರೆ ನಾವು ತಲೆ ಕೆಳಗೆ ಹಾಕಬೇಕು, ಅಷ್ಟು ಅವ್ರಿಗೆ ಆ ಸಿನಿಮಾ ಜ್ಞಾನ ಇದೆ. ಅಂಥ ಒಬ್ಬರು ಗುರುಗಳು ನನಗೆ ಸಿಕ್ಕಿ ನನ್ನ ಈ ಸ್ಕ್ರಿಪ್ಟ್ ಜೊತೆಯಲ್ಲಿ ನನಗೊಂಥರ ಕೈ ಹಿಡ್ಕೊಂಡು ಬರ್ಸಿದ್ರಂತಲೇ ಹೇಳ್ಬೋದು. ಆ ಥರ ನನಗೆ ಇದ್ರ ಜೊತೆ ಈ ಇಡೀ ಸಿನಿಮಾ ಜೊತೆಯಲ್ಲಿ ನಿಂತು ಮಾಡಿಕೊಟ್ಟಿದ್ದು ಗುರುಗಳು. ಥ್ಯಾಂಕ್ ಯು ಗುರುಗಳೇ. ಇವತ್ತು ಬಂದಿರಿ. ನಮಗೆ ಈ ಹಿಂದೆ 2-3 ಸರಿ ಅವ್ರು ಮಿಸ್ ಆದರು. ಈ ಬರಲೇಬೇಕು, ಇವತ್ತು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಿದ್ರು, ನಾನು ಬಿಡಲಿಲ್ಲ ಅವರಿಗೆ. ಯಾಕಂದರೆ ಅವರು ಸುಮಾರು ಯಾವಾಗಲೂ ಬ್ಯುಸಿ, ಸ್ಕ್ರಿಪ್ಟು, ಬೇರೆಯವ್ರ ಸ್ಕ್ರಿಪ್ಟು, ಅವ್ರ ಸ್ಕ್ರಿಪ್ಟು ಅಂತ ಬ್ಯುಸಿ ಇರೋರು ಇವತ್ತು. ಸೊ ಈ ಮೂಮೆಂಟಲ್ಲಿ ಅವರನ್ನು ನಾನು ವಿಶೇಷವಾಗಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿವರೆಗೆ ನಮಗೆ ತುಂಬ ಪ್ರೀತಿ ತೋರಿಸಿ ಒಂದು ಟೈಟ್ಲ್ ರಿಲೀಸಿಂದ ಹಿಡಿದು ಇಲ್ಲಿವರೆಗೆ ನಾವು ಯಾವುದೇ ಒಂದು ಸಿನಿಮಾದ ಕಂಟೆಂಟನ್ನು ಬಿಟ್ಟರು ಅದನ್ನು ಪತ್ರಿಕೆಯವರು ಬರೆದು ಜನಕ್ಕೆ ತಲುಪಿಸೋದಿರ್ಬೋದು, ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಸುದ್ದಿ ಮಾಡೋದಿರ್ಬೋದು, ಯೂಟ್ಯೂಬ್ ಚಾನಲ್ಸ್, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ವಿಶೇಷ ಪ್ರೀತಿ ತೋರಿಸಿದ್ದೀರಿ. ಸೊ ನಮ್ಗೆ ನೀವು ತೋರಿಸಿದ ಪ್ರೀತಿ ನಿಜವಾಗ್ಲೂ ನಮಗೆ ಪ್ರತಿಯೊಂದು ನೆಕ್ಸ್ಟ್ ಹಂತದ ಕೆಲಸ ಮಾಡೋಕ್ಕೆ ಹೊಸ ಶಕ್ತಿ ಕೊಟ್ಟಿತ್ತು. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಏನು ಬ್ರದರ್ ಓಕೆ. ಸೊ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾದಲ್ಲಿ ಕೇಳ್ಪಟ್ಟೆ ನಾನು, ನೀವು ನಿರ್ದೇಶಕರಿಗೆ ನಿರ್ದೇಶನ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಹೌದು, ಇದರಲ್ಲಿ ಸುಮಾರು ಜನ ನಿರ್ದೇಶಕರು ಆ್ಯಕ್ಟ್ ಮಾಡಿದ್ದಾರೆ. ಮಠ ಗುರುಪ್ರಸಾದ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ಬಿ ಸುರೇಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ರವಿಶಂಕರ್ ಸರ್ ಅವರು ಸಿನಿಮಾ ಡೈರೆಕ್ಟರ್, ಅವರು 1-2 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಈಗಲೂ ಅವ್ರ ಮಗನಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದಿಬ್ಬರು ಡೈರೆಕ್ಟರ್ಗಳೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಅವ್ರ ಸಪೋರ್ಟು ಇತ್ತು ನಮಗೆ ಆ್ಯಕ್ಟಿಂಗಲ್ಲಿ. ಅವ್ರ ಪಾತ್ರನ ನಾವು ಏನು ಹೇಳ್ತೀವಿ, ಯಾವುದೇ ಒಂದು ಆ ಕಡೆ ಈ ಕಡೆ ಅದಕ್ಕೆ ತಲೆ ಹಾಕದೆ ನಾವು ಹೇಳಿದ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾದಲ್ಲಿ 4 ಆ್ಯಕ್ಷನ್ ಇದೆ. ಮಾಸ್ ಆಡಿಯನ್ಸ್ ಏನಿರ್ತಾರೆ, ನನಗೆ ಒಳ್ಳೆ ಆ್ಯಕ್ಷನ್ ಬೇಕು ಸಿನಿಮಾ ಅನ್ನೋರಿಗೆ 4 ಆ್ಯಕ್ಷನ್ ಇದೆ. ವಿನೋದ್ ಮಾಸ್ಟ್ರು 4 ಆ್ಯಕ್ಷನನ್ನು ಕಂಪೋಸ್ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಆ್ಯಕ್ಷನ್ಗಳು. ಅದೇ ರೀತಿ ಒಂದು ಕ್ಲಾಸ್ ಎಲಿಮೆಂಟ್ಸ್ ಇರಬೇಕು ಸಿನಿಮಾದಲ್ಲಿ ಅನ್ನುವರಿಗೆ ಲವ್ ಸ್ಟೋರಿ ಇದೆ, ಲವ್ ಸಾಂಗ್ಸ್ ಇದೆ. ಹಾಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂಥ ಸಿನಿಮಾ ಬೇಕು ಅನ್ನೋರಿಗೆ ಈ ಸಿನಿಮಾ ಮೂಲ ಒಂದು ನಾನು ಆಗಲೇ ಹೇಳಿದಾಗೆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲೇ ನಡೆಯುತ್ತೆ. ಒಂದು ಕ್ಲಾಸ್ ಬೇಸ್ಮೆಂಟಲ್ಲಿ, ಒಂದು ಅಂಡರ್ ಕರೆಂಟಲ್ಲಿ ನಡೆಯುವಂಥ ಕತೆ. ಹಾಗೆ ಒಂದು 5-6 ಸೆಟ್ಗಳನ್ನು ಹಾಕಿದ್ವಿ. ತುಂಬ ರಿಚ್ ಮೇಕಿಂಗ್ ಸಿನಿಮಾ, ಒಂದು ದೊಡ್ಡ ಬಜೆಟ್ ಸಿನಿಮಾ ಇದು. ಸೊ ಆ ಸೆಟ್ ವರ್ಕನ್ನು
ನಮ್ಮ ಆರ್ಟ್ ಡೈರೆಕ್ಟರ್ ಸತೀಶ್ ಅವರು ವರ್ಕ್ ಸೆಟ್ ವರ್ಕ್ ಮಾಡಿದ್ದಾರೆ, ತುಂಬ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು. ಇದರಲ್ಲಿ ಕಾಣ್ತಾರೆ, ಸಿನಿಮಾದಲ್ಲಿ ಅವರ ಕೆಲಸ ಕಾಣುತ್ತೆ. ಹಾಗೆ 4 ಸಾಂಗ್ಗಳು ಮಣಿಕಾಂತ್ ಕದ್ರಿ ಅವರು, ಅದರ ಲಿರಿಕ್ಸ್ ಪ್ರಮೋದ್ ಮರುವಂತೆ. ಅದೇ ಥರ ಒಂದು ಪಿಲ್ಲರ್ಸ್ಗಳ ಥರ ನನಗೆ ನಿಂತಂಥ ನನ್ನ DOP ರಾಘವೇಂದ್ರ ಬಿ ಕೋಲಾರ್ ಇರ್ಬೋದು, ಆಮೇಲೆ ಸಚಿನ್ ಬಸ್ರೂರ್ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಮಣಿಕಾಂತ್ ಕದ್ರಿ ಅವರು. ಸೊ ಈ ಥರ ಎಲ್ಲ ಟೆಕ್ನಿಷಿಯನ್ಸ್ಗಳ ಒಂದು ದೊಡ್ಡ ಕನಸು. ಅವರು ಒಂದು ಕೆಲಸ ಅಂತ ಮಾಡಲಿಲ್ಲ, ಇದು ಒಂದು ಆ ವರ್ಕ್ ಸಿನ್ಸಿಯಾರಿಟಿ ಅಂತಾರಲ್ಲ, ಪ್ರತಿ ಕ್ಷಣ ಈ ಸಿನಿಮಾನ ಅದ್ಭುತವಾಗಿ ಮಾಡಬೇಕು ಅನ್ನೋದು ಒಂದೇ ಉದ್ದೇಶದಿಂದ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಈ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಎಲ್ಲರನ್ನೂ ನೆನೆಸ್ಕೊಳ್ಳೇಬೇಕು. ಹಾಗೆ ಸಿನಿಮಾದಲ್ಲಿ ಇರುತ್ತೆ ಸಿಚುವೇಶನ್ ಸಾಂಗ್ ಒಂದು ಸಿನಿಮಾದಲ್ಲಿ, ಅಂದರೆ ಅಲ್ಲಲ್ಲಿ ಬಿಟ್ಸ್ ಥರ ಬರುತ್ತೆ ಸಿನಿಮಾದಲ್ಲಿ, ಮಧ್ಯದಲ್ಲಿ ಸೀನ್ ಬರುತ್ತೆ, ಸಾಂಗ್ ಬರುತ್ತೆ, ಆ ಥರ. ಸೊ ಅದು ಒಟ್ಟಾರೆಯಾಗಿ ಒಂದು ಸಾಂಗ್ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ BGM ಮಾಡೋ ಟೈಮಲ್ಲಿ ಒಂದು ಐಡಿಯಾ ಬಂತು. ಸೊ ಆ ಸಂದರ್ಭದಲ್ಲಿ ಮಾಡಿದ್ದೀವಿ. ಮುಂದೆ ಹೋಗಿದ್ದಕ್ಕೆ ಆಗಿದ್ದ ಅನುಕೂಲ ಅದು ಹೇಳಿ ಪ್ರಯೋಜನ ಇಲ್ಲ, ಅಷ್ಟು ತುಂಬ ಅನುಕೂಲ ಆಗ್ಬಿಡ್ತು ನಮಗೆ. ನಮ್ಗೆ ತುಂಬ ಖಾಲಿ ಇದೆ ಜಾಗ, ಥಿಯೇಟ್ರ್ ಅವರೆಲ್ಲ ನಮ್ಮ ಸಿನಿಮಾ ಕೇಳಿ ತಗೊಳ್ತಾ ಇದ್ದಾರೆ. ಆಮೇಲೆ ಒಂದು ಒಳ್ಳೆ ಸಿನಿಮಾಗಳು ನೋಡಿ ಒಂದು 2-3 ವಾರ ಗ್ಯಾಪ್ ಆಗಿದೆ. ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಬೇಕು. ಆಮೇಲೆ ಎಲ್ಲ ಈ ಥರದ ಎಲಿಮೆಂಟ್ಗಳು ಇರುವಂಥ ಸಿನಿಮಾ ಇದು. ಸೊ ಆ ಎಲ್ಲ ವಿಚಾರದಲ್ಲಿ ಆಮೇಲೆ ನಮಗೆ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಟೈಮ್ ಸಿಕ್ತು. ಈ ಎಲ್ಲ ಪ್ಲ್ಯಾನಿಂಗ್ ಚೆನ್ನಾಗಿ ಸಿಕ್ತು. ನಮ್ಗೆ ಮುಂದಕ್ಕೆ 2 ವಾರ ಮುಂದಕ್ಕೆ ಬಂದಿದ್ದು ತುಂಬ ಅನುಕೂಲ ಆಯಿತು ನಮಗೆ. ಆ್ಯಕ್ಚುಲಿ ಎಲ್ಲ ಡಿಸ್ಟಿಕ್, ನಾಳೆ ದಾವಣಗೆರೆಗೆ ಹೋಗ್ತಾ ಇದ್ದೀವಿ, ನಿನ್ನೆ ಹಾಸನಕ್ಕೆ ಹೋಗಿದ್ವಿ, ತುಮಕೂರಿಗೆ ಹೋಗಿದ್ವಿ, ಎಲ್ಲ ಡಿಸ್ಟಿಕ್ಗಳಿಗೂ ಹೋಗ್ತಾ ಇದ್ದೀವಿ ಪ್ರಚಾರಕ್ಕೆ. ಅದೇ ಸ್ವಲ್ಪ ಮುಂದಕ್ಕೆ ಬಂದಿದ್ದು ಅದು ಸ್ವಲ್ಪ ಅನುಕೂಲ ಆಯಿತು ನಮಗೆ. ಸೊ ಹಾಗೆ ನನ್ನ ಪ್ರೊಡ್ಯೂಸರ್ಸ್, ಇಲ್ಲ ನಾನು ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ, ಇದು ಪ್ರೊಡ್ಯೂಸರ್ ಸಿನಿಮಾ. ಯಾಕಂದರೆ ಇಷ್ಟು ದೊಡ್ಡ ಬಜೆಟ್ ಸಿನಿಮಾನ ಫಸ್ಟ್ ಸಿನಿಮಾಗೆ ಧೈರ್ಯ ಮಾಡೋದು ತುಂಬ ಕಷ್ಟ. ಅವರಿಗೆ ಕತೆ ಮೇಲೆ, ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಒಂದು ಪ್ಯಾಷನ್ ಬೇಕಾಗತ್ತೆ. ಹಂಗಿದ್ದಾಗ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ಸೊ ಹಾಗೆ ಅವರಿಗೆ ಈ ಮೂಮೆಂಟಲ್ಲಿ ನಾನು ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ, ಬನ್ನಿ ಸರ್ ಎಲ್ಲ ಚೆನ್ನಾಗಿ ಮಾಡೋಣ, ನಮಗೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ದೆ. ಬಟ್ ಈ ಮೂಮೆಂಟಲ್ಲಿ ನಮಗೆ ಇಂಡಸ್ಟ್ರಿಯ ದೊಡ್ಡವರು ಅನ್ಸ್ಕೊಂಡವ್ರ ಸಪೋರ್ಟ್ ಏನು ಸಿಗ್ತಾ ಇಲ್ಲ. ಲಿಟ್ರಲಿ ಹೇಳಬೇಕು ಅಂದರೆ ನಾವು ಲಾಸ್ಟ್ ಟ್ರೈಲರ್ ಬಿಟ್ವಿ, ಒಂದು ದೊಡ್ಡ ಈವೆಂಟ್ ಮಾಡೋಣ, ಒಂದಿಷ್ಟು ಪ್ರಚಾರ ಕೊಡೋಣ. ಯಾಕಂದರೆ ಇಂಥ ಒಂದು ಸಿನಿಮಾನ ಪ್ರಚಾರ ಸರಿಯಾಗಿ ಕನೆಕ್ಟ್ ಆಗೋದು ತುಂಬ ಅಗತ್ಯ ಇರುತ್ತೆ. ನಾವು ಇಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಇದು ಹರಿದಾಡ್ತಾ ಇರುತ್ತೆ, ಆ ಸಿನಿಮಾ ದೊಡ್ಡ ಪ್ರಚಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಇರ್ತೀವಿ ನಾವು. ಒಂದು ಗ್ರೌಂಡ್ ಲೆವೆಲಿಗೆ ರೀಚ್ ಆಗಬೇಕು ಅಂದರೆ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡವ್ರು ಅನ್ಸ್ಕೊಂಡು ಬಂದು ಸಪೋರ್ಟ್ ಮಾಡಬೇಕಾಗತ್ತೆ. ಆ ಸಪೋರ್ಟ್ ನಮ್ಗೆ ಯಾವುದು ಸಿಗಲಿಲ್ಲ, ಅದಕ್ಕೆ ನಾವು ಟ್ರೈಲರ್ನ ಈವೆಂಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ. ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮಗೆ ನಾನು ಹೇಳಿದೆ ಪ್ರೊಡ್ಯೂಸರ್ಗೆ, ಬನ್ನಿ ಸರ್ ನಮಗೆ ಮೀಡಿಯಾ ಇದೆ. ಯಾಕಂದರೆ ನಮ್ಮ ಟೈಟ್ಲು ಅಲ್ಲಿಂದ ಲಾಂಚಿಂದ ಇಲ್ಲಿವರೆಗೂ ಮಾಧ್ಯಮದವ್ರು ಬರ್ಕೊಂಡು ಬಂದಿದ್ದಾರೆ, TVಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಇದೊಂದು ಒಳ್ಳೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಒಂಚೂರು ಗೊತ್ತಾಗ್ತಾ ಇದೆ ಅಂದರೆ ಅದು ಅವರಿಂದ. ಇದು ಬಿಟ್ಟರೆ ನಾವು ಜನಗಳನ್ನು ನಂಬೋಣ, ನಾವು ಒಳ್ಳೆ ಕಂಟೆಂಟ್ ಮಾಡಿದ್ಮೇಲೆ ನಾವು ಅದನ್ನು ನಂಬೋಣ ಅಂತ ಅವ್ರಿಗೆ ಧೈರ್ಯ ಹೇಳಿದೆ ನಾನು. ಸೊ ಇದೊಂದು ಸ್ವಲ್ಪ ಬೇಜಾರು ವಿಷಯ, ಯಾಕಂದರೆ ಒಬ್ಬ ಇನ್ವೆಸ್ಟ್ ಮಾಡೋ ಕರ್ಕೊಂಡು ಯಾವ ಧೈರ್ಯ ಮುಂದೆ ಮಾಡಬೇಕು, ಅವರು ಕುಗ್ಗು ಹೋಗ್ತಾರೆ, ಯಾರಿದ್ದಾರಪ್ಪ ನಮ್ಮ ಜೊತೆಯಲ್ಲಿ ಅನ್ನೋದು ಒಂದು ಆತಂಕ ಶುರು ಆಗುತ್ತೆ. ನಾನು ಆಲ್ಮೋಸ್ಟ್ ಎಲ್ಲರೂ ಅಪ್ರೋಚ್ ಮಾಡಿದ್ದೀವಿ, ಬೇರೆ ಬೇರೆ ಕಾರಣ ಹೇಳಿ ತಪ್ಪಿಸ್ಕೊಂಡಿದ್ದಾರೆ ಅಥವಾ ನಿಜವಾಗ್ಲೂ ಆ ಕಾರಣ ಇದೆಯೋ ಗೊತ್ತಿಲ್ಲ. ದೊಡ್ಡ ಹೆಸರು ಹೇಳಲೇಬೇಕಲ್ಲ ನಿಮಗೆ, ಹೇಳಲ್ಲ ಹೆಸರು ಹೇಳಲ್ಲ, ದೊಡ್ಡವರು ಅನ್ನೋದು ಎಲ್ಲ ಗೊತ್ತಿದೆಯಾ ನಿಮಗೆ? ಇಲ್ಲ ಬೇಡ, ಹೆಸರೆಲ್ಲ ಹೇಳೋದು ಬೇಡ. ಇಲ್ಲ, ಅವರು ಬ್ಯುಸಿ ಇರ್ಬೋದು ಸರ್, ನಾವು ನಮ್ಮ ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡೋದು ತಪ್ಪಾಗುತ್ತೆ. ನಾವು ಕೇಳೋ ಟೈಮಿಗೆ ಅವರು ಯಾವುದೋ ಬ್ಯುಸಿ ಇರ್ಬೋದು ಅಲ್ವಾ? ಸೊ ನಮಗೆ ಹಂಗೆ ಒಂದು ಪ್ರೊಡ್ಯೂಸರ್ಗೆ ಅವ್ರು ಹೊಸಬರು. ಈಗ ನಾನು ತುಂಬ ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು, ನನ್ನ ಪರಿಚಯ ಆಲ್ಮೋಸ್ಟ್ ಕೆಲವರಿಗಿದೆ ನನಗೆ ಗೊತ್ತಿರೋ ಪ್ರಕಾರ. ಪ್ರೊಡ್ಯೂಸರ್ ಹೊಸರು, ಅವ್ರಿಗೆ ಒಂದೇ ಸಲ ಆತಂಕ ಆಗ್ಬಿಡುತ್ತೆ, ಏನಿದು ಯಾರು ನಮ್ಮ ಸಪೋರ್ಟಿಗೆ ಬರಲ್ವಾ, ಇಷ್ಟು ಬಜೆಟ್ ಹಾಕ್ಬಿಟ್ಟಿದ್ವಿ ಹೆಂಗಪ್ಪ ಅನ್ನೋದು ಒಂದು ಭಯ ಬಂದೇ ಬರುತ್ತೆ. ನಾವು ಅವ್ರಿಗೆ ಹಂಗೆ ಹೇಳೇ ಕರ್ಕೊಂಡು ಬಂದಿರ್ತೀವಿ, ಬನ್ನಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಜೊತೆ ನಿಲ್ತಾರೆ ಅಂತ. ಲಿಟ್ರಲಿ ನಮಗೆ ಮಾಧ್ಯಮದವರು ಬಿಟ್ಟರೆ ನಾವು ಇಲ್ಲಿವರೆಗೆ ಕಂಟೆಂಟ್ ರಿಲೀಸ್ ಮಾಡ್ಕೊಂಡು ಬಂದಿದ್ವಿ, ಯಾವುದಾದ್ರೂ ಒಂದು ಮುಖ ನೋಡಿದ್ದೀರಾ ಯಾರಾದರೂ?
ನಮ್ಗೆ ತುಂಬ ಬಕೆಟ್ ಹಿಡ್ಕೊಂಡು ಹೋಗಕ್ಕೆ ನಿಜವಾಗ್ಲೂ ನಾನು ತುಂಬ ಸ್ವಾಭಿಮಾನಿ. ನಾನು ಕೇಳ್ಕೊಳ್ತೀನಿ ಗೌರವದಿಂದ, ಬನ್ನಿ ಅಣ್ಣ ಸ್ವಲ್ಪ ಏನೋ ಮಾಡಿ ಅಂತ. ತೀರಾ ಇದು ಹೇಳ್ಬಿಟ್ರೆ ಅಷ್ಟು ಹೋಗೋಕ್ಕೆ ನಾನು ಯಾವಾಗ ಹಂಗೆ ಹೋಗೋ ಕ್ಯಾರೆಕ್ಟರ್ ಅಲ್ಲ ನಂದು. ಸೊ ಇದೊಂದು ಸ್ವಲ್ಪ ನನಗೆ ಪ್ರೊಡ್ಯೂಸರ್ಗೆ ನಾನು ಸಾರಿ ಕೇಳ್ತೀನಿ ಈ ಮೂಮೆಂಟಲ್ಲಿ. ಸೊ ಹಾಗೆ ಒಳ್ಳೆ ಥಿಯೇಟ್ರ್ ಬೆಂಬಲ ಸಿಕ್ತು ನಮ್ಗೆ. ಅದೇ ನೋಡಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ, ಥಿಯೇಟ್ರ್ ಬೆಂಬಲ ಸಿಕ್ತು, ಡಿಸ್ಟ್ರಿಬ್ಯೂಟರ್ ತುಂಬ ಚೆನ್ನಾಗಿ ಸೆಟಪ್ ಮಾಡ್ತಾ ಇದ್ದಾರೆ. ಆಮೇಲೆ ಜನಗಳು, ಈಗ ನಾವೆಲ್ಲ ಊರುಗಳಿಗೆ ಹೋಗ್ತಾ ಇದ್ದೀವಲ್ಲ, ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ನಮ್ಗೆ ಒಳ್ಳೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಬೆಂಬಲ ಸಾಕು ಒಂದು ಒಳ್ಳೆ ಸಿನಿಮಾಕ್ಕೆ ಅನ್ನೋದು. ಅದೇ ಸರ್, ಅವರಿಗೆ ಕೇಳಬೇಕು. ಅವರಿಗೆ ನನ್ನ ಕಾಲ್ ಲಿಸ್ಟ್ ತೆಗೆದು ತೋರಿಸ್ತೀನಿ. ಎಲ್ರಿಗೂ ಫೋನ್ ಮಾಡಿದ್ದೀನಿ, ಫೋನ್ ತೆಗಿಯಲ್ಲ. ಸೊ ಅದು ಕಾರಣ ಗೊತ್ತಿಲ್ಲ ನಮಗೆ. ಹೌದು, ಅವರು ನೋಡಿ ಸರ್, ಅವ್ರದ್ದು ಫೇಸ್ ವ್ಯಾಲ್ಯೂ ಇದೆ, ಅವ್ರುಗಳೇ ಬರ್ತಾರೆ. ಆ ಪಾಯಿಂಟ್ಗೆ ಬರ್ತಾ ಇದ್ದೆ ನಾನು. ಇಲ್ಲಿ ನಮ್ಮ ಸಿನಿಮಾಗಳಲ್ಲಿ ಮಾಡೋದು ಏನೋ ಸ್ವಲ್ಪ ಫೇಸ್ ವ್ಯಾಲ್ಯೂ ಇರೋರು, ಅವರು ಬರಬೇಕು. ಅದೇ ಒಬ್ಬ ಸ್ಟಾರ್ ಪ್ರೊಡ್ಯೂಸರ್ ಆಗಿದ್ರೆ ಅವ್ರು ಬರ್ತಾ ಇದ್ರೆ ಇಲ್ವಣ್ಣ? ಬರ್ತಾ ಇದ್ರೆ ಇಲ್ವಾ? ಮತ್ತೆ ಯಾಕೆ ಬರಲ್ಲ ಇವರು? ನನ್ನ ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟ್ ಕೇಳ್ತಾ ಇರೋದು. ಹೌದು. ಸೊ ಆಮೇಲೆ ಬೇರೆ ಎಲ್ಲೋ ಬಂದು ಮೀಡಿಯಾದ ಎದುರು, ಕ್ಯಾಮರಾ ಎದುರು ಬಂದು ದೊಡ್ಡ ಎಲ್ಲ ಸಪೋರ್ಟ್ ಮಾಡ್ಬೇಕ್ರಿ, ಬರ್ಬೇಕ್ರಿ, ಪ್ರತಿಭಾವಂತರು ಬರ್ಬೇಕ್ರಿ ಅಂತ ಎಲ್ಲ ಹೇಳೋದು ಅರ್ಥ ಇಲ್ಲ ಅಂತ ಅನಿಸುತ್ತೆ ಈ ಮೂಮೆಂಟಲ್ಲಿ. ಸೊ ಇದು ಬೇಜಾರು ಸಂಗತಿ, ಏನು ಮಾಡೋಕ್ಕಾಗಲ್ಲ. ಸೊ ನಾವು ದೇವರನ್ನೇ ಅಷ್ಟೊಂದು ನಮ್ಗೆ ಆಮೇಲೆ ಬಂದು ಕ್ಯಾಮರಾ ಎದುರು ಅಳೋದು, ಅಯ್ಯೋ ನಮ್ಗೆ ಯಾರು ಸ್ವಲ್ಪ ಇಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನೀವು ಬೆಂಬಲ ಮಾಡಿದ್ದೀರಿ ಸಾಕು, ಜನ ಖಂಡಿತ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಸೊ ಇನ್ನೂ ನನ್ನ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡೋಕ್ಕೆ ಹೇಳಿದ್ದೀನಿ. ಅವರು ಇದ್ರ ಬಗ್ಗೆ ಕಮ್ಮಿನೇ ಮಾತಾಡ್ತಾರೆ, ಬೇಗ ಮುಗಿಸ್ತಾರೆ. ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಟೆಕ್ನಿಷಿಯನ್ಸು. ಯಾರೆಲ್ಲ ಮಾತಾಡ್ಬಿಟ್ಟಿದ್ದೀರಿ? ಯಾಕೆ ನೀವೀಗ ಯಶ್ ಶೆಟ್ಟಿ ಅವರಿಗೆ ಮದುವೆ ಆಗಿ ಅವರು ಅರ್ಜೆಂಟಲ್ಲಿದ್ದಾರೆ, ಆದರೂ ಬಂದಿದ್ದಾರೆ. ಆದರೆ 2 ಮಾತು ಮಾತಾಡಲೇಬೇಕು ನೀವು ಹೇಳ್ತಾರೆ. ಸೊ ಥ್ಯಾಂಕ್ ಯು. ಇದೇ ಸೆಪ್ಟೆಂಬರ್ 12ಕ್ಕೆ ಗುರುವಾರ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸರ್ ಒಂದು 200ವರೆಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ನಮಗೆ ಫಸ್ಟ್ ವೀಕ್ ಕೂಡ ಅಪೋಸಿಷನ್ ಇಲ್ಲ, ಸೆಕೆಂಡ್ ವೀಕ್ ಕೂಡ ಅಪೋಸಿಷನ್ ಯಾವುದೇ ಸಿನಿಮಾ ಇಲ್ಲದೆ ಇರೋದ್ರಿಂದ ನಾನು ಫಸ್ಟ್ ವೀಕ್ ಸ್ವಲ್ಪ ಕಮ್ಮಿನೇ ಥಿಯೇಟರ್ ಸೆಟಪ್ ಮಾಡಿ ಅಂತ ನಾನು ಡಿಸ್ಟ್ರಿಬ್ಯೂಟರ್ ಹತ್ರ ನಾನು ಹೇಳಿದ್ದೀವಿ. ಸೆಕೆಂಡ್ ವೀಕ್ ತಗೊಳ್ಳೋಣ ಅನ್ನೋ ಆ ಒಂದು ಐಡಿಯಾದಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಬೇರೆ ಏನು ಕೇಳಿದ್ದೀವಿ ಸರ್? ಸಾಣ ಕುರುದು ನಮ್ಮ ಕರಿಸುಬಣ್ಣ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ತುಂಬ ಅವರು ನಮಗೆ ಸಿನಿಮಾ ಸೆಟ್ಟಿಗೆ ಬಂದಾಗ ಹಿಂಗೆ ಮಾಡ್ರಪ್ಪ, ಹಿಂಗೆ ಮಾಡಿ ಅಂತ ಒಂದಿಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇದ್ರು ಅಣ್ಣ. ಅವರು ನಮ್ಗೆ ಯಾಕೆ ಇಲ್ಲಿ ಒಂದು ಕ್ವಶನ್ ಇದೆ ಅಣ್ಣ. ಅಲ್ಲ ನೋಡಿ, ಅವ್ರು ಬಂದಿದ್ದಾರೆ ಪಾಪ. ಅವರಿಗೆ ಇವತ್ತು ಫೋನ್ ಮಾಡಿದ್ರು ನಮ್ಮ ಗಿರಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅಣ್ಣ ಅವ್ರಿಗೆ ಹುಷಾರಿಲ್ಲ, ಮಲಗಿದ್ರು, ಈಗ ಲೇಟಾಗಿ ಫೋನ್ ಮಾಡಿದ್ರು, ಬಂದರು. ಇದ್ದಾರೆ ಈಗ ಒಂದು ಸಪೋರ್ಟ್ ಮಾಡಬೇಕು, ನಿಲ್ಲಬೇಕು ಅನ್ನೋರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಯಾರು ಶತ್ರುಗಳಲ್ಲ. ಒಂದಿಷ್ಟು ಸಣ್ಣ ಒಂಚೂರು ಅಂದರೆ ಕಾಟಾಚಾರಕ್ಕೆ ಒಂದು ಸಿನಿಮಾ ಮಾಡಿ ನಾವು ಹೋಗಿ ಯಾರನ್ನೋ ಅಪ್ರೋಚ್ ಮಾಡಿ ಬನ್ನಿ ನನ್ನ ಆಡಿಯೋ ರಿಲೀಸ್ ಬನ್ನಿ, ನಾನು ಇದಕ್ಕೆ ಬನ್ನಿ ಅಂತ ಕರೆದ್ರೆ ಬರಬೇಕು ಅನ್ನೋದಲ್ಲ. ನಾವು ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಾವು ರಿಲೀಸ್ ಮಾಡಿರೋ ಕಂಟೆಂಟ್ಗಳನ್ನೆಲ್ಲ ನೀವು ನೋಡಿದ್ದೀರಿ, ನಮಗೆ ಎಲ್ಲ ಅಪ್ರಿಷಿಯೇಷನ್ ಸಿಗ್ತಾ ಇದೆ. ಹಾಗಿದ್ದಾಗ ಈ ಹುಡುಗರು ಏನೋ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಒಂಚೂರು ಸಪೋರ್ಟ್ ಮಾಡೋಣ ನಾವು ಅನ್ನೋ ಮನಸ್ಥಿತಿ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಅದು ಆ ನಂಬಿಕೆನೇ ನಾನು ನನ್ನ ಪ್ರೊಡ್ಯೂಸರ್ಗೆ ಹೇಳಿದೆ, ದಯವಿಟ್ಟು ಕ್ಷಮಿಸಿ ಸರ್, ನೀವು ಒಳ್ಳೆ ಸಿನಿಮಾ ಮಾಡಿದ್ದೀರಿ, ಇಡೀ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ನಿಮ್ಮ ಜೊತೆ ಇದ್ದಾರೆ, ಬನ್ನಿ ಅಂತ ಹೇಳಿದೆ. ಸೊ ಅವರು ಅದೇ ಆ ಒಂದು ವಿಷಯಕ್ಕೆ ನಾನು ಅವರಿಗೆ ನಾವೆಲ್ಲ ಕೆಲಸನೂ ತುಂಬ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ವಿ. ಇದೊಂದು ಭರವಸೆ ಕೊಟ್ಟಿದ್ದೆ ನಾನು ಅವರಿಗೆ, ನಮ್ಮ ಜೊತೆ ಎಲ್ಲ ನಿಲ್ತಾರೆ ಅಂತ. ಅದೊಂದು ಆಗಿಲ್ಲ ಅಷ್ಟೇ. ಏನಾದ್ರು ಇದೆ ಸರ್? ಥ್ಯಾಂಕ್ ಯು ಸರ್. ಎಲ್ಲ ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡಿ ಬಾಕ್ಸ್ ಆಫೀಸ್.